ಅಮೆರಿಕದಾದ್ಯಂತ ನಡೆಯುತ್ತಿರುವ ಹ್ಯಾಂಡ್ಸ್ ಆಫ್ ಪ್ರತಿಭಟನೆಗೆ ಕಾರಣ ಏನು? ಟ್ರಂಪ್ ಹಾಗೂ ಎಲಾನ್ ಮಸ್ಕ್ ಅವರ ವಿರುದ್ಧ ಜನ ಆಕ್ರೋಶ ವ್ಯಕ್ತಪಡಿಸುತ್ತಿರೋದು ಯಾಕೆ? ಈ ಪ್ರತಿಭಟನೆಗೆ ಬೆಂಬಲ ನೀಡಿದ ಪ್ರಮುಖ ಸಂಘಟನೆಗಳು ಯಾವ್ಯಾವು? ಹ್ಯಾಂಡ್ಸ್ ಆಫ್ ಎಂಬ ಘೋಷಣೆಯ ಒಳಾರ್ಥ ಏನು? ಕಮಲಾ ಹ್ಯಾರಿಸ್ ಈ ಪ್ರತಿಭಟನೆಯನ್ನ ಬೆಂಬಲಿಸಿದ್ದು ಹೇಗೆ? ಸಾರ್ವಜನಿಕ ಸೇವೆಗಳಿಗೆ ಕತ್ತರಿ ಹಾಕುವ ಮೂಲಕ ಸರ್ಕಾರದ ಗಾತ್ರವನ್ನು ಕಿರಿದುಗೊಳಿಸುವ ಕ್ರಮ ಮತ್ತು ವಿವಾದಾತ್ಮಕ ಸಾಮಾಜಿಕ ನೀತಿಗಳನ್ನು ವಿರೋಧಿಸಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಅವರ ನಿಕಟ ಸಲಹೆಗಾರ ಎಲಾನ್ ಮಸ್ಕ್ ವಿರುದ್ಧ ಅಮೆರಿಕದಾದ್ಯಂತ ಶನಿವಾರ ಸಾವಿರಾರು ಮಂದಿ ಬೀದಿಗಿಳಿದು ಪ್ರತಿಭಟನೆ ಆರಂಭಿಸಿದ್ದಾರೆ. ಅಮೆರಿಕದ ಎಲ್ಲ 50 ರಾಜ್ಯಗಳಲ್ಲಿ 1200ಕ್ಕೂ ಹೆಚ್ಚು ಹ್ಯಾಂಡ್ಸ್ ಆಫ್ ರ್ಯಾಲಿಗಳು ನಡೆದಿವೆ. ನಾಗರಿಕ ಹಕ್ಕುಗಳ ಪ್ರತಿಪಾದಕರು, ಕಾರ್ಮಿಕ ಸಂಘಟನೆಗಳು, LGBTQ ಸಮೂಹಗಳು, ವೃದ್ಧರು ಮತ್ತು ಇತರ ಸಂಘಟನೆಗಳ ಕಾರ್ಯಕರ್ತರು ಸರ್ಕಾರಕ್ಕೆ ಮರು ರೂಪ ನೀಡುವ ಟ್ರಂಪ್ ಕ್ರಮ ನಿಲ್ಲಿಸುವಂತೆ ಆಗ್ರಹಿಸಿದ್ದಾರೆ. ರಾಜಧಾನಿ ವಾಷಿಂಗ್ಟನ್ ಡಿಸಿ, ರಾಜ್ಯ ರಾಜಧಾನಿಗಳು ಮತ್ತು ನ್ಯೂಯಾರ್ಕ್ನಿಂದ ಹಿಡಿದು ಲಾಸ್ ಏಂಜಲೀಸ್ ವರೆಗೆ ನಗರ ಕೇಂದ್ರಗಳಲ್ಲಿ ಪ್ರತಿಭಟನೆಗಳು ನಡೆದಿವೆ ಅಂತ ಎಪಿ ಸುದ್ದಿ ಸಂಸ್ಥೆ ವರದಿ ಮಾಡಿದೆ. ಟ್ರಂಪ್ ಆಡಳಿತ ಪ್ರಜಾಸತ್ತಾತ್ಮಕ ಸಂಸ್ಥೆಗಳನ್ನು ನಿರ್ನಾಮ ಮಾಡ್ತಿದೆ ಅಂತ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಫೆಡರಲ್ ಏಜೆನ್ಸಿಗಳನ್ನು ಮುಚ್ಚುವ ಪ್ರಸ್ತಾಪ ಮುಂದಿಟ್ಟಿರುವ ಸರ್ಕಾರಿ ಕ್ಷಮತೆ ಇಲಾಖೆಯ ಮುಖ್ಯಸ್ಥರಾದ ಎಲಾನ್ ಮಸ್ಕ್ ವಿರುದ್ಧವೂ ಪ್ರತಿಭಟನಾಕಾರರು ಕೆಂಗಣ್ಣು ಬೀರಿದ್ದಾರೆ. ತೆರಿಗೆ ಪಾವತಿದಾರರ ಕೋಟ್ಯಾಂತರ ಡಾಲರ್ಗಳನ್ನು ಉಳಿಸುವ ಕ್ರಮ ಇದಾಗಿದೆ ಅಂತ ಮಸ್ಕ್ ಸಮರ್ಥನೆ ಮಾಡಿಕೊಂಡಿದ್ರೆ ಅಗತ್ಯ ಸೇವೆಗಳನ್ನು ಶಿಥಿಲಗೊಳಿಸುವ ಕ್ರಮ ಅಂತ ಬಹಳಷ್ಟು ಮಂದಿ ಅಮೆರಿಕನ್ನರು ಅಭಿಪ್ರಾಯಪಟ್ಟಿದ್ದಾರೆ. ಸರ್ಕಾರಿ ಸಿಬ್ಬಂದಿ ಪ್ರಮಾಣದಲ್ಲಿ ಕಡಿತ, ಆರ್ಥಿಕ, ಮಾನವ ಹಕ್ಕುಗಳು ಹಾಗೂ ಇತರ ವಿಷಯಗಳಿಗೆ ಸಂಬಂಧಿಸಿ ಆಡಳಿತದ ಕ್ರಮಗಳನ್ನು ವಿರೋಧಿಸಿ ಪ್ರತಿಭಟನೆ ನಡೆಸಲಾಗಿದೆ. ಅನಗತ್ಯ ಕ್ರಮ ಅಥವಾ ಹಸ್ತಕ್ಷೇಪದ ವಿರುದ್ಧ ಎಚ್ಚರಿಕೆ ನೀಡುವುದನ್ನ ಹ್ಯಾಂಡ್ಸ್ ಆಫ್ ಪ್ರತಿಭಟನೆ ಸೂಚಿಸುತ್ತೆ. ಪ್ರಜಾಪ್ರಭುತ್ವ ಪ್ರಕ್ರಿಯೆಗಳು ಮತ್ತು ಸಂಸ್ಥೆಗಳನ್ನು ಟ್ರಂಪ್ ಅವರ ವಿಚ್ಛಿದ್ರಕಾರಕ ಪ್ರಭಾವದಿಂದ ರಕ್ಷಿಸುವ ಬೇಡಿಕೆ ಈ ಪ್ರತಿಭಟನೆಯ ಹಿಂದಿದೆ. ಸಾವಿರಾರು ಫೆಡರಲ್ ಸಿಬ್ಬಂದಿಗಳನ್ನು ವಜಾಗೊಳಿಸಿರೋದು, ಸಾಮಾಜಿಕ ಭದ್ರತಾ ಆಡಳಿತ ಕ್ಷೇತ್ರ ಕಚೇರಿಗಳನ್ನು ಮುಚ್ಚೋದು, ಸಂಪೂರ್ಣ ಏಜೆನ್ಸಿಗಳನ್ನು ಬಂದ್ ಮಾಡೋದು, ವಲಸಿಗರ ಗಡೀಪಾರು, ತೃತೀಯ ಲಿಂಗಿಗಳಿಗೆ ರಕ್ಷಣೆ ರದ್ದು, ಆರೋಗ್ಯ ಕ್ರಮಗಳಿಗೆ ಫೆಡರಲ್ ಅನುದಾನ ಕಡಿತ ಸೇರಿದಂತೆ ಟ್ರಂಪ್ ಆಡಳಿತದ ಕ್ರಮಗಳನ್ನು ಪ್ರತಿಭಟನಾಕಾರರು ಖಂಡಿಸಿದ್ದಾರೆ. ಈ ವರ್ಷದ ಜನವರಿ 20ರಂದು ಟ್ರಂಪ್ ಅಧಿಕಾರ ಸ್ವೀಕರಿಸಿದ ಬಳಿಕ ನಡೆದ ಅತಿದೊಡ್ಡ ಪ್ರತಿಭಟನೆ ಇದಾಗಿದೆ. ಡೊನಾಲ್ಡ್ ಟ್ರಂಪ್ ಹಾಗೂ ಎಲಾನ್ ಮಸ್ಕ್ ತಮ್ಮ ಅಧಿಕಾರದ ವ್ಯಾಪ್ತಿಯಲ್ಲಿ ಇರದ ಕೆಲಸಗಳನ್ನು ಮಾಡುತ್ತಿದ್ದಾರೆ. ಮಸ್ಕ್ ಜನಸಾಮಾನ್ಯರ ಹಿತಾಸಕ್ತಿಗಳನ್ನು ಕಡೆಗಣಿಸಿ ಕಾರ್ಪೊರೇಟ್ ಹಿತಾಸಕ್ತಿಗೆ ಆದ್ಯತೆ ನೀಡುತ್ತಿದ್ದಾರೆ ಅಂತ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಟ್ರಂಪ್ ರನ್ನ ದೋಷಾರೋಪಣೆಗೆ ಗುರಿಪಡಿಸಿ ಮಸ್ಕ್ ರನ್ನ ಗಡೀಪಾರು ಮಾಡಿ ಅನ್ನೋ ಘೋಷಣೆಯನ್ನ ಪ್ರತಿಭಟನಾಕಾರರು ಕೂಗಿದ್ದಾರೆ. ಬೋಸ್ಟನ್ನಲ್ಲಿ ನಡೆದ ರ್ಯಾಲಿಯಲ್ಲಿ ಸಾಮಾಜಿಕ ಭದ್ರತೆ ಇಲಾಖೆಯ ಸಿಬ್ಬಂದಿ ಕಡಿತ, ಅಮೆರಿಕದಲ್ಲಿ ವಲಸಿಗರನ್ನ ನಡೆಸಿಕೊಳ್ಳುವ ರೀತಿ ಹಾಗೂ ವಲಸಿಗರ ಗಡೀಪಾರನ್ನ ವಿರೋಧಿಸುವ ಬ್ಯಾನರ್ಗಳನ್ನು ಪ್ರದರ್ಶಿಸಲಾಗಿದೆ. ನ್ಯೂಯಾರ್ಕ್, ಮೆಸಚೂಸೆಟ್ಸ್, ಓಹಿಯೋ ನಗರಗಳಲ್ಲೂ ಪ್ರತಿಭಟನೆ ನಡೆದಿದೆ. ಪ್ರತಿಭಟನಾ ರ್ಯಾಲಿಗೆ ಪ್ರತಿಕ್ರಿಯಿಸಿರುವ ಶ್ವೇತಭವನ ಅಧ್ಯಕ್ಷ ಟ್ರಂಪ್ ಅವರು ಮೆಡಿಕೈಡ್ ಅಂದರೆ ಮಧ್ಯಮ ಆದಾಯದ ಕುಟುಂಬಗಳಿಗೆ ಆರೋಗ್ಯ ರಕ್ಷಣೆ ನೀಡುವ ಸರ್ಕಾರಿ ಕಾರ್ಯಕ್ರಮ ಮೆಡಿಕೇರ್ ಮತ್ತು ಸಾಮಾಜಿಕ ಭದ್ರತೆಯನ್ನು ರಕ್ಷಿಸೋಕೆ ಬದ್ಧರಾಗಿದ್ದಾರೆ ಅಂತ ಹೇಳಿದೆ. ಇಂತಹ ಕಾರ್ಯಕ್ರಮಗಳ ಕುರಿತ ಡೆಮೊಕ್ರಾಟಿಕ್ ಪಕ್ಷದ ನಿಲುವು ಗಂಭೀರ ಆರ್ಥಿಕ ಸಮಸ್ಯೆಯನ್ನು ಸೃಷ್ಟಿ ಮಾಡಿದೆ ಅಂತ ಶ್ವೇತಭವನ ಪ್ರತಿಪಾದಿಸಿದೆ. ಮತ್ತೊಂದು ಕಡೆ ಕಮಲಾ ಹ್ಯಾರಿಸ್ ಬೆಂಬಲವೂ ಈ ಪ್ರತಿಭಟನೆಗಳಿಗೆ ಸಿಕ್ಕಿದೆ. ಟ್ರಂಪ್ ಹಾಗೂ ಮಸ್ಕ್ ನೀತಿಗಳನ್ನು ವಿರೋಧಿಸಿ ನಡೆಯುತ್ತಿರುವ ಹ್ಯಾಂಡ್ಸ್ ಆಫ್ ಪ್ರತಿಭಟನೆಯನ್ನ ಮಾಜಿ ಉಪಾಧ್ಯಕ್ಷೆ ಕಮಲಾ ಹ್ಯಾರಿಸ್ ಬೆಂಬಲಿಸಿದ್ದಾರೆ. 2024ರ ಅಧ್ಯಕ್ಷೀಯ ಚುನಾವಣೆಯಲ್ಲಿ ರಿಪಬ್ಲಿಕನ್ ಅಭ್ಯರ್ಥಿ ಟ್ರಂಪ್ ಎದುರು ಸೋತಿರುವ ಹ್ಯಾರಿಸ್ ಟ್ರಂಪ್ ಆಡಳಿತದ ನೀತಿಯನ್ನು ವಿರೋಧಿಸಿ ನಡೆಯುತ್ತಿರುವ ಪ್ರತಿಭಟನೆಯನ್ನ ಶ್ಲಾಘಿಸಿದ್ರು ಹಾಗೂ ನಿಮ್ಮ ಧ್ವನಿ ಆಯ್ಕೆಗೊಳ್ಳದ ಕೋಟ್ಯಾಧಿಪತಿಯ ಧ್ವನಿಗಿಂತ ಜೋರಾಗಿರಬೇಕು ಅಂತ ಮಸ್ಕ್ ಅನ್ನ ಗುರಿ ಮಾಡಿ ಪ್ರತಿಭಟನಾಕಾರರನ್ನ ಹುರಿದುಂಬಿಸಿದ್ದಾರೆ. ಅಮೆರಿಕದ ಎಲ್ಲಾ ರಾಜ್ಯಗಳಲ್ಲೂ ಅಮೆರಿಕನ್ನರು ಆಡಳಿತದ ವಿರುದ್ಧ ಎದ್ದು ನಿಂತಿದ್ದಾರೆ. ಅಮೆರಿಕದ ಒಳಿತಿಗಾಗಿ ಒಗ್ಗೂಡಿ ಧ್ವನಿ ಎತ್ತಿರೋದಕ್ಕಾಗಿ ಧನ್ಯವಾದಗಳು ಅಂತ ಅವರು ಎಕ್ಸ್ನಲ್ಲಿ ಬರೆದಿದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.